ಕೂತ್ಕೊಂಡಿದ್ದೀನಿ. ಆಬ್ವಿಯಸ್ಲಿ ಮಂಗಳೂರು ಸೈಡ್ ಅಲ್ಲ ಅವರು. ಇಲ್ಲ ಅಫ್ಕೋರ್ಸ್ ಬಿಕಾಸ್ ಮ್ಯಾಂಗ್ಳೂರಿಯನ್ಸ್ ಅಂತ, ಬಿಕಾಸ್ ನಾವು ಚಿಕ್ಕದಿಂದ ಫಿಶ್ ತಿಂದೇ ಬೆಳೆದಿದ್ದೀವಿ. ನನಗೆ ಚಿಕನ್ ಇಲ್ಲಾದ್ರೂ ಪರವಾಗಿಲ್ಲ, ಫಿಶ್ ಅನ್ನೋದು ಇರಲೇಬೇಕು. ಅಂಜಲ್, ಬಂಗಡ, ಬೂತಾಯಿ, ಏನ್ ಕೊಟ್ಟರು ತಿಂತೀನಿ. ಫಿಶ್ ಆದ್ರೆ ಸಾಕು ಅಷ್ಟೇ, ಫಿಶ್ ಇರ್ಬೇಕಷ್ಟೇ. ನಟ್ವರ್ಲಾಲ್ ಒಬ್ಬ ಒರಿಜಿನಲ್ ಪರ್ಸನ್. ಗ್ಯಾಂಗ್ಸ್ಟರ್ ಅಲ್ಲ, ಕಾನ್ ಮ್ಯಾನ್. ಮೂಲತಃ ಬಿಹಾರದವರು ಅವರು. 1913 1912 ಇದ್ರಲ್ಲಿ ಹುಟ್ಟಿರೋದವರು. 1937 ಇಂದ ಅವ್ರು ಒಂದ್ ಸ್ವಲ್ಪ ಕ್ರೈಮ್ಗಳೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಬ್ಲಾಕ್ ಮೇಲಿಂಗಿಂತ ಈ ಚೀಟಿಂಗು ಅದೆಲ್ಲ ಮಾಡ್ತಾ ಇರ್ತಾರೆ. ಅವ್ರ ಹೆಸರನ್ನ ಅದು ಇಟ್ಟಿರೋದು ಮಿಸ್ಟರ್ ನಟ್ವರ್ಲಾಲ್ ಅಂತ. ಆ ಬೇಸಿಸ್ ಮೇಲೆ ಮಾಡಿದೀವಿ ಸಿನಿಮಾನ. ಆಬ್ವಿಯಸ್ಲಿ ಇದೆ ಸರ್, ಅದು ನಾನು ಇವಾಗ ಹೇಳಲ್ಲ, ಸಿನಿಮಾ ನೋಡ್ಬೇಕಾದ್ರೆ ಹೇಳ್ತೀನಿ. ಸಿನಿಮಾ ನೋಡಿ ಬಂದಾದ್ಮೇಲೆ ಹೇಳ್ತೀನಿ. ನಂದಿನಿ ಅಂತ ಒಂದು ಕ್ಯಾರೆಕ್ಟರ್, ಸೋಷಿಯಲ್ ವರ್ಕರ್, ಐ ಡೊನೇಷನ್ ಅದರಲ್ಲೆಲ್ಲ ಇರೋದು. ಆ್ಯಂಡ್ ಥ್ರೂ ಔಟ್ ದ ಸಿನಿಮಾ ಹೀರೋಗೊಂದು ಸಪೋರ್ಟ್ ಆಗಿ ಹೋಗ್ತಾನೆ ಇರ್ತಾರೆ. ಅದಕ್ಕಿಂತ ಜಾಸ್ತಿ ಬಿಟ್ಕೊಡಕ್ಕಾಗಲ್ಲ. ಕತೆ ಹೇಳ್ಬೇಕಾ? ಟ್ರೇಲರ್ ಬೇಡ, ಒಂದ್ ಕೆಲಸ ಮಾಡೋಣ, ಎಲ್ಲ ಥಿಯೇಟರ್ ಬಂದು ನೋಡಿ ನೀವು. 23 ವೆರಿ ನೈಸ್. ಅಂದರೆ ವೆಲ್ ಪ್ರಿಪೇರ್ಡ್ ಟೀಮ್ ಇದು. ಶೂಟಿಂಗ್ ಬರೋದು ಮುಂಚೆನೆ ಪ್ರಿಪೇರ್ ಆಗಿದ್ರು. ಇದು ಬೇಕು ಶಾರ್ಟ್ಸ್ ಆಗಿರಲಿ, ವಾಟ್ ಎವರ್, ವೆಲ್ ಪ್ರಿಪೇರ್ಡ್ ಆಗಿ ಬಂದಿದ್ರು ಅವರು. ಸೊ ನಮಗೆ ಶೂಟಿಂಗ್ ಟೈಮಲ್ಲಿ ಅಷ್ಟು ಪ್ರಾಬ್ಲಮ್ ಆಗಲಿಲ್ಲ, ಬಿಕಾಸ್ ದೇ ವರ್ ವೆಲ್ ಪ್ರಿಪೇರ್. ಒಂದೊಂದ್ಸರ್ತಿ ಏನಾಗುತ್ತೆ, ಪ್ರಿಪೇರ್ ಮಾಡಲ್ಲ ಆದರೆ ಸೆಟ್ಟಲ್ಲಿ ತುಂಬ ಡಿಸ್ಕಷನ್ಸು, ಪ್ರಾಬ್ಲಮ್ಸು, ಲೇಟ್ ಆಗೋದು ಅದೆಲ್ಲ ಆಗ್ತಿತ್ತು. ಬಟ್ ಇಲ್ಲಿ ಸಿನ್ಸ್ ದೇ ವರ್ ವೆಲ್ ಪ್ರಿಪೇರ್ಡ್, ಸೆಟ್ಟಿಗೆ ನಮಗೆ ಆರ್ಟಿಸ್ಟ್ಗಳಿಗೂ ಅಷ್ಟು ಟೆನ್ಷನ್ ಇದೆ. ಯಾಕೆಂದರೆ ಡೈರೆಕ್ಟರ್ಗೆ ಅವ್ರಿಗೆ ಏನು ಬೇಕಂತ ಗೊತ್ತಿತ್ತು. ಸೊ ನಲ್ಲಿ ನಮ್ಗೆ ಇದು ಬೇಕು ಅಷ್ಟೇ ಕೊಡ್ತೀವಿ. ಸೊ ಇಟ್ ವಾಸ್ ಈಸಿ, ವೆರಿ ಗುಡ್ ಟೀಮ್ ಟು ವರ್ಕ್ ವಿತ್. ಎಂಜಾಯ್ ಮಾಡಿದೀವಿ, ಬಟ್ ಮೋರ್ ಇವ್ರಿಗೊಂದು ಸ್ವಲ್ಪ ಹೆವಿ ಲೋಡ್ ಇತ್ತು ತಲೆ ಮೇಲೆ. ಎಂಜಾಯ್ಮೆಂಟ್ಗಿಂತ ಆಕ್ಟಿಂಗ್ ತಲೆಯಲ್ಲಿ ಇಟ್ಕೋಬೇಕು, 5 ಗಂಟೆ ಆಗುವಾಗ ಪೇಮೆಂಟ್ಸ್ ಕೊಡಬೇಕು. ಸೊ ಸಾರಿ, ಅದನ್ನೆಲ್ಲ ತಲೆಯಲ್ಲಿಟ್ಟು ಅವ್ರಿಗೆ ಜಾಸ್ತಿ ಎಂಜಾಯ್ ಮಾಡೋಕ್ಕಂತೂ ಆಗಲಿಲ್ಲ. ಟಾರ್ಚರ್ ಅವ್ರಿಗೆ ಕೇಳ್ಬೇಕು, ನಾನು ಕೊಟ್ಟಿದ್ದೀನ ಇಲ್ಲ ಅಂತ. ನಾನು ಟಾರ್ಚರ್ ಯಾರು ಟಾರ್ಚರ್ ಕೊಟ್ಟಿಲ್ಲ ಸರ್. ಇದು ಏನಿಲ್ಲ, ನೀವೊಬ್ರೇ ಹೇಳೋದು ಅದಕ್ಕೆ. ಪಾಪ ಟಾರ್ಚರ್ ಬೇರೆ ಇಂಟರ್ವ್ಯೂಸ್ ಅಲ್ಲಿ ಅಲ್ಲ, ಬೇರೆ ಸಿನಿಮಾ ಇಂಟರ್ವ್ಯೂಸ್ ಅಲ್ಲೆಲ್ಲ ಎಲ್ಲ ಪಕ್ಕದಲ್ಲಿ ಇವಳು ಅಮ್ಮ ಅಂತಾರೆ. ಅದಕ್ಕೆ ಹೌದಾ? ಅಲ್ಲಿ ನಮಗೇನು ಕೊಟ್ಟಿಲ್ಲ ಟಾರ್ಚರ್. ಗರಡಿಯಲ್ಲಿ ಅನ್ಸುತ್ತೆ. ಅಂದ್ರೆ ಸೆಟ್ ಅಲ್ಲಿ ಕ್ಯಾರವಾನ್ ಅಲ್ಲಿ ತಲೆ ತಿಂತಾನೆ ಇರ್ತೀನಿ ಎಲ್ರದಲ್ಲಿ ಸೆಟ್ ಅಲ್ಲಿ. ಅದಕ್ಕೆ ನನ್ನ ಹತ್ರ ಟೈಮ್ ಇರ್ಲಿಲ್ಲ, ಪಾಪ ಟೈಮ್ ಇರ್ಲಿಲ್ಲ. ಅದಕ್ಕೆ ಸೇಫ್ ಇವರು. ಬೆಳಗ್ಗೆ ಸಾಯಂಕಾಲದವರೆಗೂ ಬಿಸಿ ನಾವು. ಅದಕ್ಕೆ ಇವ್ರು ಬಿಸಿ ಇರ್ತಿದ್ರು. ಶೂಟ್ ಆಗಿದ ತಕ್ಷಣ ಬಿಲ್ ಬರ್ಕೊಂಡು ಏನಾದ್ರು ಅಲ್ಲಿ ಇರ್ತಿದ್ರು. ಸೊ ಪಾಪ ಇವ್ರಿಗೆ ಇರಿಟೇಷನ್ ಮಾಡಕ್ ಅಷ್ಟು ಟೈಮ್ ಸಿಗ್ಲಿಲ್ಲ. ನೋಡೋಣ ಪ್ರಮೋಷನ್ ಟೈಮಲ್ಲಿ ವಾಟ್ ಇಸ್ ಸೋನಲ್ ಅಂತ ತೋರಿಸ್ಬೇಕು, ಇರಿಟೇಷನ್ ಮಾಡಿ ಅವ್ರಿಗೆ. ಸೋನಲ್ ಅಂದ್ರೆ ಶಿ ಇಸ್ ವೆರಿ ನೈಸ್ ಗರ್ಲ್. ಯಾವಾಗ ಎಷ್ಟು ಗಂಟೆ ಕಾಲ್ ಮಾಡಿದ್ರು ಪಿಕ್ ಮಾಡಿ ಆನ್ಸರ್ ಎಲ್ಲ ಮಾಡ್ತಾರೆ. ಮತ್ತೆ ನಿಮ್ಗೆ ಈ ತರ ಇದೆ ಅಂತ ಹೇಳಿದ್ರೆ ಅವ್ರು ಶೂಟಿಂಗ್ ಅಲ್ಲಿ ಇರ್ತಾರೆ, ಪಾಪ ಬಿಸಿ ಶೆಡ್ಯೂಲ್ ಇರುತ್ತೆ, ಆದ್ರೂ ಬರ್ತಾರೆ. ಮತ್ತೆ ನನಗೆ ಅದ್ ಬೇಕು ಇದು ಬೇಕು ಮ್ಯಾಂಡೇಟರಿ ಏನಿಲ್ಲ, ಏನ್ ಸಿಗ್ತದೆ ಅದರ ಅಡ್ಜಸ್ಟ್ ಮಾಡ್ತಾರೆ. ಆತರ ಶಿ ಇಸ್ ವೆರಿ ಗುಡ್, ವೆರಿ ಡೌನ್ ಟು ಅರ್ತ್, ಸಿಂಪಲ್. ನನ್ನ ಹತ್ರ ಬಿಹೇವ್ ಮಾಡಿರೋದಂಗೆ ಇದು. ಮೋಸ್ಟ್ಲಿ ಪ್ರೀವಿಯಸ್ ವಿಡಿಯೋನ ಹಾಕ್ಬಿಟ್ಟು ಬಿಫೋರ್ ಆಫ್ಟರ್ ಎಲ್ಲ ಬ್ರೋ ಅಂತಾರಲ್ಲ, ಅದಕ್ಕೆ ಅಂದ್ರೆ ಅವ್ರಿಗೆ ಯಶಸ್ಗೆ ಮತ್ತೆ ಸುಜಯ್ಗೆ ಅಷ್ಟು ತಲೆ ತಿಂದಿದ್ದೀನಿ ನಾನು ಥ್ರೂ ಔಟ್ ದ ಸೆಟ್. ಇವ್ರಿಗೆ ಪಾಪ ಏನು ಮಾಡ್ಲಿಲ್ಲ. ಐ ವಾಸ್ ವೆರಿ, ಅವರೇ ಸೈಲೆಂಟ್. ಅವರು ಸುಜಯ್ ಯಶಸ್ ಎಲ್ಲ ವೈಲೆಂಟ್ ಪೀಪಲ್, ಅದಕ್ಕೆ ನಾನು ಹಂಗೆ ಇರ್ತೀವಿ. ಇವ್ರು ತುಂಬಾ ಸೈಲೆಂಟ್, ಪಾಪ ಏನ್ ಮಾತಾಡೋಕ್ಕೂ ಭಯ ಆಗುತ್ತೆ ಅವ್ರ ಹತ್ರ.
ಹೌದಾ ಖುಷಿ ಆಯ್ತಲ್ಲ ನೆಕ್ಸ್ಟ್ ಆದ್ರೆ ತೆಗ್ಲೆ ತಿನ್ಬಿಡಿ ನಿಮ್ಗೆ ನಿಮ್ಮ ಸಿನಿಮಾ ಒಂದು ರಿಯಲ್ ಇನ್ಸಿಡೆಂಟ್ ಏನಂತ ಇಲ್ಲ ಬೆಂಗಳೂರಲ್ಲಿ ನಡೆದಿರುವಂತ ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಸಿನಿಮಾ. ನಟ್ವರ್ಲಾಲ್ ಅವರು 1937 ಇಂದ 1983 ವರೆಗೂ ಕ್ರೈಮ್ಸ್ ಮಾಡ್ತಾ ಬಂದ್ರು. ಕ್ರೈಮ್ಸ್ ಇನ್ ದ ಸೆನ್ಸ್ ಚೀಟಿಂಗ್. ಇಲ್ಲಿ ಬೆಂಗಳೂರಿನಲ್ಲಿ ಆದಂತ ಇನ್ಸಿಡೆಂಟ್ಸ್ ನ ನಾವು ಇಟ್ಕೊಂಡು ಇಲ್ಲಿ ಮಾಡಿದ್ವಿ ಸಿನಿಮಾ. ಕ್ರೈಮ್ ಥ್ರಿಲ್ಲರ್ ಸಸ್ಪೆನ್ಸ್ ಸಸ್ಪೆನ್ಸ್, ಕ್ರೈಮ್, ಥ್ರಿಲ್ಲರ್, ಆಕ್ಷನ್, ಸಸ್ಪೆನ್ಸ್, ಅದು ಕಾಮಿಡಿ, ಲವ್ ಸ್ಟೋರಿ ರೊಮ್ಯಾನ್ಸ್ ಎಲ್ಲ ಎಲ್ಲ ಇದೆ. ಎಲ್ಲ ಸೋನಲ್ ಅವ್ರ ಏನಾದ್ರು ಆಕ್ಷನ್ ಏನಾದ್ರು ಮಾಡ್ತಿದ್ರ ಅಂತ ಸೋನಲ್ಲಿ ನೋಡೋದಷ್ಟೇ. ನನ್ನ ಪೋರ್ಷನ್ ಅಲ್ಲಿ ಅವ್ರ portion ಅಲ್ಲಿ ಏನಿಲ್ಲ. ಬ್ಯೂಟಿಫುಲ್ ಆಗಿ ನೋಡ್ತಾರೆ ಅಷ್ಟೇ. ಅದು ತೋರಿಸ್ಬೇಕಿತ್ತು ಮೇಡಮ್ ಅವ್ರ ಆಕ್ಷನ್ ಸಾಕು, ಗರಡಿಯಲ್ಲಿ ಕುಸ್ತಿ ಮಾಡಿರೋದು ಸಾಕು, ಇದ್ರಲ್ಲಿ ಬೇಡ. ನೀವ್ ಮಾಡಿದ್ದೀರಾ ಗರಡಿಲಿ ಕುಸ್ತಿ? ಒಂದ್ ಯಾವ್ದೋ ಒಂದ್ ಶಾರ್ಟ್ ಅಲ್ಲಿ ನನಗೆ ಯಶಸ್ ಹಿಂಗ್ ಮಾಡಿದ್ರಲ್ಲ ಹೌದಾ? ಪಾಪ. ನಾನು ಗರಡಿ ನೋಡಿದ್ದೀನಿ, ಮರ್ತೋಗ್ಬಿಟ್ನಲ್ಲ ನಾನು ಆ ಶಾರ್ಟ್. ಚಿಕ್ಕದು ಒಂದ್ ಶಾರ್ಟ್, ಬಟ್ ಆಕ್ಚುಲಿ ನಾನ್ ಮಾಡ್ಲಿಲ್ಲ. ಅವ್ನ್ ಯಶಸ್ಸೇ ನನ್ನ ಐಸ್ ಕ್ರೀಮ್ ಬಂತು. ಎಲ್ಲಿ ಆಮೇಲೆ ಇನ್ನೊಂದ್ ತರ್ಸನ್ ಬಿಡಿ ಕೊಡಿ. ರೆಡಿ. ಅದೇ ಅದ್ರಲ್ಲಿ ಕುಸ್ತಿ ಎಲ್ಲ ಮಾಡಿದ್ದೇನೆ. ಇದರಲ್ಲಿ ಓನ್ಲಿ ಲವ್. ಇಟ್ಸ್ ಅ ಬ್ಯೂಟಿಫುಲ್ ಲವ್ ಸ್ಟೋರಿ. ಸಿ ಅದೇ ಅನ್ಕೊಂಡಿರ್ತಾರೆ ಎಲ್ರು ಟ್ರೇಲರ್ ನೋಡಿ, ಇಟ್ಸ್ ಓನ್ಲಿ ಥ್ರಿಲ್, ಸಸ್ಪೆನ್ಸ್, ಇದು ಅದು. ನೋ, ಇದ್ರ ಜೊತೆ ದೇರ್ ಇಸ್ ಅ ಬ್ಯೂಟಿಫುಲ್, ಆಕ್ಚುಲಿ ವೆರಿ ಬ್ಯೂಟಿಫುಲ್ ಲವ್ ಸ್ಟೋರಿ. ಹೌದು, ಚಿಕ್ಕದಾಗಿದೆ, ಅದ್ರ ಬ್ಯೂಟಿಫುಲ್ ಆಗಿದೆ. ಆದ್ರೆ ಇವ್ರ ಕ್ಯಾರೆಕ್ಟರ್ ನೆಕ್ಸ್ಟ್ ಆ ಲವ್ ಸ್ಟೋರಿಯಿಂದ ಆಚೆ ಬಂದಾದ್ಮೇಲೆ ಬೇರೆ ತರ ಆಗೋಗ್ಬಿಡುತ್ತೆ, ಬೇರೆ ತರ ಚೇಂಜ್ ಆಗುತ್ತೆ. ಥ್ರೂ ಔಟ್ ದ ಸಿನಿಮಾ ಇರ್ತಾರೆ. ಒಂದು ಟರ್ನಿಂಗ್ ಪಾಯಿಂಟ್ ಸೋನಲ್ಲಿ, ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಟರ್ನ್ ಆಗುತ್ತೆ, ಆದ್ರೆ ಉಲ್ಟಾ ಹೋಗ್ತಾ ಇರುತ್ತೆ ಸಿನಿಮಾ. ಏನಿತ್ತು ಸೋನಲ್ ಅವ್ರ ಜೊತೆ ಸಿನಿಮಾ ಎಕ್ಸ್ಪೀರಿಯನ್ಸ್? ಬ್ಯೂಟಿಫುಲ್. ಶಿ ಇಸ್ ವೆರಿ ಗುಡ್, ಹಂಬಲ್. ಸುಮ್ನೆ ನಾನ್ ಏನೋ ಹೇಳ್ತಾರೆ ಸರಿ ಇಲ್ಲ ಈ ಹುಡುಗಿ, ಆಯ್ತಾ? ಖುಷಿಯ ನಿಮ್ಗೆ ಇವಾಗ? ಸರಿ ಇಲ್ಲ, ಟಾರ್ಚರ್ ಅವ್ರು ಹೇಳ್ತಾರನೇ ಹೇಳ್ತೀನಿ ನಾನು ಇವಾಗ. ಒಂದ್ ಸ್ವಲ್ಪ ಏನು ಬೇರೆ ಇನ್ನೇ ಏನೋ ಬೇಕು ಆ ಥರ ಇವ್ರಿಗೆ ಏನಿಲ್ಲ ಅಲ್ಲಿ ಬೇಕಲ್ಲ, ಹಾಗಾಗಿ ಏನಾದ್ರು. ಸೋನಲ್ ಅವ್ರು ನಮಗೆ ಸರಿ ರ್ಯಾಕ್ ಮಾಡಿಲ್ಲ, ರೆಸ್ಪಾನ್ಸ್ ಮಾಡಿಲ್ಲ, ಹೌದಾ? ಜೋರಾಗಿ ಏನ್ ಹೇಳಿ, ಹುಡುಕ್ಬೇಕು ನಾನು ಇವಾಗ ಹೇಳೋದಕ್ಕೆ ನೆಗೆಟಿವ್. ಅವರೇ ಸರಿ ಇಲ್ಲ, ಗೊತ್ತಾಯ್ತಾ ಇವಾಗ? ಇದನ್ನ ಅವ್ರಿಗೆ ಕಳಿಸ್ತೀನಿ, ನಾನು ಕಟ್ ಮಾಡಿ ಕಳಿಸ್ತೀನಿ ರಿಲೀಸ್ ಆದ್ಮೇಲೆ. ನೋಡಿ, ಇಲ್ಲಿ ನೋಡ್ತಿದ್ದಾರಲ್ಲ ಹೇಳ್ಬೋದು, ಕೇಳಿ ಎಲ್ಲರೂ ಸೋನಲ್ ಅವ್ರ ಮಾತೆಲ್ಲ ಕೇಳಿಸ್ಕೊಳ್ಳಿ, ಏನೆಲ್ಲ ಹೇಳ್ತಿದ್ದಾರೆ ಅಂತ. ಸರಿ ನೋಡೋಣ. ಓಕೆ ಸರ್, ಇನ್ನು ಒಂದು ಹೊಸ ಟೀಮ್ ಜೊತೆ ಸಿನಿಮಾ ಅಂತ ಮಾಡಿದಂಥ ಚಿತ್ರ ಇದು ಹೇಗಿತ್ತು ಓವರ್ ಟೆಕ್ನಿಷಿಯನ್? ಹೊಸ ಟೀಮ್ ಕಿಂತ ಇಲ್ಲ, ಎಲ್ಲ ಸೀನಿಯರ್ಸ್, ಸಿಕ್ಕಾಪಟ್ಟೆ ಸೀನಿಯರ್ಸ್. ವಿಲಿಯಂ ಎಲ್ಲ ಡೇವಿಡ್ artist. ದೊಡ್ಡ ಕ್ಯಾಮ್ರಾಮ್ಯಾನ್, ಮತ್ತೆ ಕೆ ಎಂ ಪ್ರಕಾಶ್ ಒಳ್ಳೆ ಎಡಿಟರು, ಆಮೇಲೆ ಧರ್ಮ ವಿಶ್ವ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್. ಏನ್ ಎಲ್ಲ ಹೊಸ ಅಂದ್ರೆ ನಾನೇ ಅಲ್ಲಿ. ಅಲ್ಲ ನಾನು ಇವರು ಎಲ್ಲ 15 ಇಯರ್ಸ್ ಇಂದ ಸಿನಿಮಾ 15 ಇಂಡಸ್ಟ್ರಿಯಲ್ಲಿ years ಅಲ್ಲ, ಇದ್ದಾರೆ. 13 ಇಯರ್ಸ್. ನಾಲ್ಕನೇ ಸಿನಿಮಾ. ಸಿ ಅದೇ, he's been in the industry from 13 years. 13 years. So of course all of them are seniors. ನೋಡಿದ್ರೆ ಗೊತ್ತಿತ್ತು. ಇಲ್ಲ, ನನಗೆ ಒಂದ್ಸತಿ ಸೋನಲ್ಲೂ ಮಡಮಕ್ಕಿ ಅಂತ ಒಂದು ಸಿನಿಮಾ ಮಾಡಿದ್ವಿ ನಾವು. ನನಗ್ ಗೊತ್ತಿಲ್ಲ, ಯಾರೋ ಒಂದು ಹುಡುಗಿ ಬಂದಿದ್ದಾರೆ. ಕೇಳ್ತೀನಿ ಕೇಳಿ. ತುಳು ಇಂಡಸ್ಟ್ರಿ ಯಾವ್ದು ನಿಮ್ದು ಸಿನಿಮಾ? ಅಲ್ಲ, ಈ ಒಂದು ಸಿನಿಮಾ ಬಂದಿತ್ತು. ಪಿಲಿಬೈಲಿ ಅಮ್ಮನಕ್ಕ, ಎಕ್ಕಸಕ. ಎಕ್ಕಸಕ ಇವ್ರ ಸಿನಿಮಾ ಬಂದಿತ್ತು. ನಮ್ಗೆ ಗೊತ್ತಿಲ್ಲ ಅಲ್ಲ, ನಾವು ತುಳು ಸಿನಿಮಾ ನೋಡಲ್ಲ, ಗೊತ್ತಿಲ್ಲ ನಮ್ಗೆ. ಸರಿ, ಯಾರೋ ಎಕ್ಕಸಕ ಹೀರೋಯಿನ್ ಬಂದಿದಾರಂತೆ ಡೈರೆಕ್ಟರ್ ಮೀಟ್ ಮಾಡಕ್ಕೆ ಅಂತ ಹೇಳಿದ್ರು. ಹೌದಾ, ನನ್ಗೆ ಯಾರು ಅಂತ ಹಿಂಗ್ ನೋಡ್ದೆ. ಹಿಂಗೆ ಓ, ಅಲ್ಲಿಂದ ನಾನ್ ನೋಡಿದೆ, ನನ್ ನೆನಪಿತ್ತು, ನೀವೇ ಅಂತ ಗೊತ್ತಿತ್ತು ನನಗೆ. ಅಂದ್ರೆ ನಾನು ಒಂದ್ಸತಿ ಹೇಳಿದ್ದೆ ನಿಮ್ಗೆ, ನಿಮ್ ಮರ್ತೋಗ್ಬಿಟ್ಟಿದ್ರ ಅನ್ಸುತ್ತೆ. ಮಯೂರ್ ಶೆಟ್ಟಿ ಇದ್ರು. ಮಯೂರ್ ಶೆಟ್ಟಿ, ಎಸ್ ಎಕ್ಸಾಕ್ಟ್ಲಿ. ಬಂದ್ರು, ಆಮೇಲೆ ಅದೇನಾಯ್ತು ಗೊತ್ತಿಲ್ಲ ನನಗೆ. ಒಂದು ಕಾರಲ್ಲಿ ಬಂದಿದ್ರು ಇವರು, ಮತ್ತೆ ಇವ್ರ ಫ್ರೆಂಡ್ ಯಾರೋ ಬಂದಿದ್ರು, ಬಂದ್ಬಿಟ್ಟು ಹೋದ್ರು. ಅಲ್ಲಿ ನೋಡಿದ್ದೆ ನಾನು ಸೋನಲ್ಲ ಫಸ್ಟ್ ಟೈಮ್. ಅದಾದ್ಮೇಲೆ ನಾನು ನೋಡಿದ್ದೇನೆ ಯೋಗರಾಜ್ ಭಟ್ರು ಸರ್ ಮೂವಿನಲ್ಲಿ ಪಂಚತಂತ್ರ. ಪಂಚತಂತ್ರದಲ್ಲಿ ನಮ್ ಕಾಂತರಾಜು ಕಡ್ಡಿಪುಡಿ ಅಂತ ಒಬ್ರು ಮಾಡಿದ್ದಾರೆ. ಅವ್ರ ಮೂಲಕ ನನಗೆ ಇವ್ರ ನಂಬರ್ ಎಲ್ಲ ಸಿಕ್ಕಿ ಹಿಂಗಾಗಿದ್ದು, ನಟ್ವರ್ಲಾಲ್ ಅಲ್ಲಿ ಮಾಡಂಗಾಗಿದ್ದು. ಅಲ್ಲ, ಅವಾಗ ಮಡಮಕ್ಕಿ ಅಲ್ಲಿ ಬಂದಾಗ ಮಾತುಕತೆ ಮಾತಾಡ್ಸಿಲ್ಲ, ಹಾಗೆ ಬಂದ್ಬಿಟ್ಟು ಇಲ್ಲ, ಅವರು ಡೈರೆಕ್ಟರ್ ಜೊತೆ ಮಾತಾಡ್ಕೊಂಡ್ರು ಹೋದ್ರು. ನನ್ಗೆ ಮಾತಾಡ್ಸೋದೆಲ್ಲ ಏನಿಲ್ಲ. ಅಂದ್ರೆ ನಾನು ಸುಮ್ಮನೆ ಅಲ್ಲಿ ಇವಾಗ ಒಂದ್ ಕಡೆ ಕೂತ್ಕೊಂಡಿದ್ವಿ, ಬಂದ್ರು ಹೋದ್ರು. ನಾ ಅಲ್ಲಿ ಬಂದ್ರಲ್ಲ, ಹಿಂಗ್ ನೋಡಿದೆ ನಾನು. ಇಷ್ಟೊಂದು ಚೆನ್ನಾಗಿದ್ದಾರಲ್ಲ. ಆಬ್ವಿಯಸ್ಲಿ ಶಿ ಇಸ್ ವೆರಿ ಬ್ಯೂಟಿಫುಲ್. ನೀವು ಯಾವಾಗ ನೋಡಿದ್ದ ಮುಂಚೆ ಬಂದಿದ್ದ? ಅವ್ರು ನಟ್ವರ್ಲಾಲ್ ಅಲ್ಲೇ ನೋಡಿರೋದು ಅನ್ಸುತ್ತೆ. ನಟ್ವರ್ಲಾಲ್ ಪರಿಚಯ ಆಗಿರೋದು, ಅಲ್ಲೇ ಪರಿಚಯ ಆಗಿರೋದು. ಬಟ್ ಅಗೇನ್ ನಾನು ಹೇಳ್ದೆ ಅಲ್ಲ, ಈಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್.
ಅಯ್ಯೋ ಈಸ್ ಪುಟ್ ಇನ್ ಈ ಬ್ಲಡ್ ಅಂಡ್ ಸ್ವೆಟ್ ಫಾರ್ ಸಿನಿಮಾ ಹಾಕಿದ್ದಾರೆ ಇವರು ಫಾರ್ ಶೋರ್ ಅಲ್ಲ. ಇವಾಗ ನೋಡಿ ನಾನ್ ವೆಜ್ ಬಿಟ್ಟಿದ್ದಾರೆ, ವೆಜ್ ಅಲ್ಲಿ ಇದ್ದಾರೆ. ಈಸ್ ಡನ್ ಅ ಲಾಟ್ ಆಫ್ ಸ್ಯಾಕ್ರಿಫೈಸಸ್ ಈ ಸಿನಿಮಾಗೆ. ಸಿನಿಮಾ ಮುಗಿತಲ್ಲ ಇನ್ನೇ. ಅಲ್ಲ, ಸಿನಿಮಾ ರಿಲೀಸ್ ಆಗಬೇಕು, ಜನ ಎಲ್ಲ ಬಂದು ಥಿಯೇಟರ್ ನೋಡಬೇಕು, ನಮಗೆ ಮೋಟಿವೇಟ್ ಮಾಡಬೇಕು. ಸಿನಿಮಾ ಮಾಡೋದು ದೊಡ್ಡ ವಿಷಯ ಅಲ್ಲ ಸರ್. ಎಷ್ಟೇ ಬ್ಯೂಟಿಫುಲ್ ಆಗಿ ಮಾಡಿ ಜನನ ಕರೆಸ್ಬಿಟ್ಟು ಥಿಯೇಟ್ರಲ್ಲಿ ತೋರಿಸೋದು ದೊಡ್ಡ ವಿಷಯ. ಸಿನಿಮಾ ಶೂಟಿಂಗು ನಮಗೆ ಏನು 90% ಇನ್ ಪ್ರಮೋಷನ್ 10% ಅಂತ ಹೇಳ್ತೀವಲ್ಲ, ಇಲ್ಲ ಸಿನಿಮಾ ಶೂಟಿಂಗ್ ಎಲ್ಲ ಮಾಡೋದು 100% ಆದ್ರೆ ಇದು 100%, ನೆಕ್ಸ್ಟ್ 200% ಸಿನಿಮಾ. ಇವಾಗ ಜನ ಕರ್ಸೋದು 100%. ಎಷ್ಟು ಸಿನಿಮಾಗೆ ಎಫರ್ಟ್ ಹಾಕ್ತೀವಿ, ಪ್ರಮೋಷನ್ ಅದೇ ರೀತಿ ಮಾಡಬೇಕು, ಕಂಟೆಂಟ್ ಹಂಗೆ ಇರಬೇಕು. ವಿತೌಟ್ ಕಂಟೆಂಟ್ ಪ್ರಮೋಷನ್ ಮಾಡೋಕ್ಕಾಗಲ್ಲ. ಕಂಟೆಂಟ್ ಇಲ್ಲೇ ನೋಡ್ತಾರೆ, ಇದು ಯಾವ್ದಿದು ಟ್ರೈಲರ್ ಸಾಂಗ್ ಬಿಡು ಬಿಟ್ಟಾಗ. ಟ್ರೈಲರ್ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಹೌದು, ಎಷ್ಟು ಖುಷಿ ಆಯ್ತು ನಿಮ್ಗೆ ನೋಡಿದಾಗ? ಭಯನೇ ಇತ್ತು ಲಾಸ್ಟ್ ಮೂಮೆಂಟ್ ವರ್ಗು ಟ್ರೈಲರ್ ಬಿಡ್ಬೇಕಾದ್ರೆ ಏನಾಗುತ್ತೋ ಏನೋ ಅಂತ. ಒಂದ್ ಕಡೆ ಕಾನ್ಫಿಡೆಂಟ್ ಇತ್ತು, ಒಂದ್ ಕಡೆ ಭಯನೂ ಇತ್ತು. ಒಂದು ಕಾನ್ಫಿಡೆಂಟ್ ಏನಂದ್ರೆ ಚೆನ್ನಾಗಿ ಮಾಡಿದೀವಿ ಅಂತ. ನಾವು ಎತ್ತವ್ರು ಹೆಗಣ ಮುದ್ದು ಅಂತ ಹೇಳ್ತಾರಲ್ಲ, ಹಂಗೆ ನಾವ್ ಎಷ್ಟೇ ಚೆನ್ನಾಗಿ ಮಾಡಿದ್ವಿ ನಮಗ್ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಬೇರೆಯವ್ರಿಗೆ ಹೆಂಗೆ ಅಂತ ಗೊತ್ತಿಲ್ಲಲ್ಲ. ಅದನ್ನ 4 ಜನ ತೋರಿಸ್ದಾಗ್ಲೇ ಗೊತ್ತಾಗೋದು ನಮ್ಗೆ ಚೆನ್ನಾಗಿದೆ ಚೆನ್ನಾಗಿಲ್ವಾ ಅಂತ. ಅದ ಆಚೆ ನಾವು ಪ್ರೆಸ್ ಮೀಟ್ ನಲ್ಲಿ ಅದನ್ನ ಬಿಟ್ಟಾಗ ರಿಯಾಕ್ಷನ್ಸ್ ಬಂತಲ್ಲ, ಅಲ್ಲಿಗೆ ನಮ್ಗೆ ಸಮಾಧಾನ ಆಯ್ತು. ನೆಕ್ಸ್ಟ್ ಡೇ ನನಗೆ ಅವತ್ತು ಸಾಯಂಕಾಲದಿಂದನೇ ನನಗೆ ಕಾಲ್ ಬರಕ್ ಸ್ಟಾರ್ಟ್ ಆದ್ವು. ಆಮೇಲೆ ಆ ಟ್ರೈಲರ್ ಕಮೆಂಟ್ಸ್ ಇದ್ವಲ್ಲ, ಕಮೆಂಟ್ಸ್ ಓದಾದ್ಮೇಲೆ ನನಗೆ ಖುಷಿ ಆಯ್ತು. ಒಂದು ರೇಂಜ್ ಅಲ್ಲಿ ರೀಚ್ ಆಗಿದೀವಿ ನಾವು. ಇವಾಗ ನಮ್ ಕೆಲಸ ಏನು, ಅದನ್ನ ಯೂಸ್ ಮಾಡ್ಕೊಂಡು ಜನಗಳನ್ನ ಥಿಯೇಟರ್ಗೆ ಕರ್ಸ್ಬೇಕು ಅನ್ನೋದು. ಯಾರು ಒಳ್ಳೆ ಬೆಸ್ಟ್ ಕಮೆಂಟ್ ಕೊಟ್ಟಿದ್ದು? ಯಾರು ಟ್ರೈಲರ್ ನೋಡಿದಾಗ ಯಾರು ಒಳ್ಳೆ ಬೆಸ್ಟ್ ಕಮೆಂಟ್ ಹೇಳಿ? ಸರ್, ಸ್ಟಾರ್ಟಿಂಗ್ ನಾನು ಟ್ರೈಲರ್ ನೋಡಿ ಇಮಿಡಿಯೇಟ್ ಆಗಿ ರಿಯಾಕ್ಷನ್ಸ್ ಬಂತು ಸರ್. ನಾವು ಪ್ಲೇ ಮಾಡಿದ್ವಿ ಗೊತ್ತಾ ಟೆಲಿಕಾಸ್ಟ್, ಇಮಿಡಿಯೇಟ್ ನನ್ನ ಪಕ್ಕ ಸೋನಲ್ಲೇ ಕುತ್ಕೊಂಡಿದ್ವಿ. ಸೋನಲ್ಲಿ ನೋಡಿರ್ಲಿಲ್ಲ. ತನುಷ್ ವೆರಿ ಗುಡ್ ಟ್ರೈಲರ್ ಅಂತ ಹೇಳಿ ನಾನೇ ಟ್ರೈಲರ್ ನೋಡಿರ್ಲಿಲ್ಲ. ನಿನ್ನೆ ಡೈರೆಕ್ಟ್ ಆಗಿ ನೋಡಿದ್ರು, ವಿತ್ ಆಡಿಯನ್ಸ್ ನೋಡಿದ್ರು. ನಿಮ್ಗೆ ಏನು ಅನ್ಸುತ್ತೆ ನೋಡಿದಾಗ? ಇದೆ ವಂಡರ್ಫುಲ್ ಟ್ರೈಲರ್. ಅಂದ್ರೆ ಏನೋ ಇದೆ ಈ ಸಿನಿಮಾದಲ್ಲಿ ಅಂತ ಗೊತ್ತಾಗುತ್ತೆ. ಕ್ಯೂರಿಯಾಸಿಟಿ ಇದೆ, ಕ್ಯೂರಿಯಾಸಿಟಿ ಒಂದು ಹುಟ್ಟುತ್ತೆ. ಸಿನಿಮಾದಲ್ಲಿ ಹಂಗೆ ಇದೆ. ಎವ್ರಿ ಸೀನ್ ನೋಡ್ತಾ ಇದ್ರೆ ನೆಕ್ಸ್ಟ್ ಏನು ಅಂತ ನೀವು ಕಾಯ್ತಾ ಇರ್ತೀರಾ. ಆ ನೆಕ್ಸ್ಟ್ ಏನು ಅನ್ನೋದು ಗೆಸ್ ಮಾಡಕ್ಕಾಗಲ್ಲ. ಮತ್ತೆ ಇನ್ನೊಂದೇನು ಅಡ್ವಾಂಟೇಜ್ ನಮ್ಮ ಸಿನಿಮಾದಲ್ಲಿ ಅಂತ ಹೇಳಿದ್ರೆ, ಇವಾಗ ಈ ಸಿನಿಮಾ ಇವಾಗ ನೋಡ್ಕೊಂಡು ಹೋಗಿರ್ತೀರಾ, ನಾಳೆ ನೀವು ಕೇಳಿದ್ರೆ ನಮ್ಮ ಸಿನಿಮಾ ಏನು ಅಂತ ಗೊತ್ತಿರಲ್ಲ. ಮತ್ತೆ ನಾಳೆ ನೋಡ್ತೀರಾ, ಮತ್ತೆ ನಿಮ್ಗೆ ಫ್ರೆಶ್ ಅನ್ಸುತ್ತೆ. 3-4 ಸತಿ ನೋಡಿದ್ರು ನಿಮ್ಗೆ ಹಂಗೆ ಅನ್ಸುತ್ತೆ, ಫ್ರೆಶ್ ಅನ್ಸುತ್ತೆ. ಡೈರೆಕ್ಟ್ ಕೂಡ ಮಾತಾಡ್ತಾರೆ ಅವ್ರು, ಅದೇ ಹೇಳ್ತಾರೆ ಏನಾಗುತ್ತೆ. ಹೌದು, ನೀವು ಪ್ರತಿ ಸತಿ ನೋಡಿದಾಗ್ಲೂ ಒಂದೊಂದು ಪಾಯಿಂಟ್ ಅರ್ಥ ಆಗ್ತಾ ಇರುತ್ತೆ. ಹೇಗಿತ್ತು ನಿಮ್ದು ಟೀಮ್ ವರ್ಕ್ ಎಲ್ಲ? ನಮ್ಮ ಪ್ರಯತ್ನ ನಾವು ಮಾಡಿದೀವಿ ಸರ್. ನಮ್ಮ ಕೈಲಾಗಿದ್ದು ನಮ್ಮ ಮ್ಯಾಕ್ಸಿಮಮ್ ಮಾಡಿದ್ದೀವಿ. ಅದು ಹೋಗ್ತಾ ಗ್ರಾಜುಯಲಿ ಅವತ್ತು ಮಾಡಿದ್ದು ಇವತ್ತು ನೋಡಕ್ ಹೋದ್ರೆ ಅದಿನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು, ಅದಿನ್ನೂ ಚೆನ್ನಾಗಿ ಹೇಳ್ಬೋದಾಗಿತ್ತು. ಆ ಪ್ರತಿ ದಿವಸನೂ ಅದು ಇಂಪ್ರೂವ್ಮೆಂಟ್ ಇರುತ್ತೆ. ಇವತ್ತು ಮಾಡಿ ಬಂದಿರ್ತೀವಿ, ಬೆಳಗ್ಗೆ ಅದನ್ನ ನೋಡಿದ್ರೆ ಇದು ಇನ್ನೂ ಚೆನ್ನಾಗಿ ಮಾಡ್ಬೋದಾಯ್ತು ಅನ್ಸುತ್ತೆ. ಇದಿಷ್ಟೇ ಅಂತ ಯಾವತ್ತೂ ಅನ್ಸಲ್ಲ. ಇವಾಗ ಸಾಂಗ್ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾರೆ, ಇನ್ನೂ ಸಾಂಗ್ ಚೆನ್ನಾಗಿ ಮಾಡ್ಬೋದಾಗಿತ್ತು. ಟ್ರೈಲರ್ ಚೆನ್ನಾಗಿ ಬಂದಿದೆ, ಇನ್ನೂ ಮಾಡ್ಬೋದಾಗಿತ್ತು. ಸರ್ ಪ್ರತಿ ಸೀನಲ್ಲಿ ಅನ್ಸುತ್ತೆ ಸರ್, ಅದು ತುಂಬಾ ಚೆನ್ನಾಗಿದೆ ಅಂತ ಹೊಗಳ್ತಾ ಇರ್ತಾರೆ ಆಚೆಯವರು. ಆದ್ರೆ ನನ್ನ ಮನ್ಸಲ್ಲಿ ಇನ್ನೂ ಏನೋ ಅಲ್ಲಿ ಮಾಡ್ಬೋದಾಗಿತ್ತ, ಅಲ್ಲೊಂದು ಡೈಲಾಗ್ ಇನ್ನೂ ಏನೋ ಸೇರಿಸ್ಬೋದಾಗಿತ್ತ, ಅಥವಾ ಇನ್ನೊಂದು ಅಲ್ಲಿ ಪಾಸ್ ತಗೊಬೋದಾಗಿತ್ತ, ಇವೆಲ್ಲ ತಲೆ ನೋಡ್ತಾ ಇರುತ್ತೆ. ಪ್ರತಿ ಸತಿ ನೋಡಿದಾಗ್ಲೂ ಇದು ಅನ್ಸ್ತಾ ಇರುತ್ತೆ. ಏನ್ ಅನ್ಸುತ್ತೆ? ಅಲ್ಲ ನಿಮ್ದು ಅಲ್ಲ, ಅವರು ಏನೋ ಒಂದು ಶಾರ್ಟ್ ಮಾಡಿದಾಗ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬಹುದಾಗಿತ್ತು. ಅಲ್ಲ, ನಾನು ಹೇಳ್ದೆ ಇಂಪ್ರೂವ್ ಅದು. ನೋ, ಐ ಥಿಂಕ್ ದಟ್ ಇಸ್ ಅ ಡೈರೆಕ್ಟರ್ಸ್ ಪಾಯಿಂಟ್ ಆಫ್ ವ್ಯೂ. ಅಲ್ಲ, ಸಿ ಇವಾಗ ನಾವು ಒಂದು ಸೀನ್ ಮಾಡಿರ್ತೀವಿ, ಇವತ್ತೊಂದು ಸೀನ್ ಮಾಡಿರ್ತೀವಿ, ನೆಕ್ಸ್ಟ್ ಆ ಸೀನ್ ನಾವು ಮತ್ತೆ ಒಂದು ತಿಂಗಳು 2 ತಿಂಗಳು ಬಿಟ್ಕೊಂಡು ನೋಡಿದಾಗ ಅದು ಇನ್ನೂ ಚೆನ್ನಾಗಿ ಮಾಡ್ಬೇಕಾಯ್ತು. ನಿಮ್ ಸೀನ್ ಮಾಡಿದ್ದಾರೆ ತಾನೆ? ಅಲ್ಲಮ್ಮ, ಅಲ್ಲ, ನಾವು ಜನರಲ್ ಆಗಿ ನಾವು ನಮ್ಗೆ ಅನ್ಸೋದು ನಾವು ಇನ್ನೂ ಏನಾದ್ರು ಮಾಡ್ಬೋದಾಗಿತ್ತ, ಇವನ್ ಇವಾಗ ಸ್ಕ್ರೀನ್ ಅಲ್ಲಿ ನೋಡಿದ್ಮೇಲೆ ನಿಮ್ಗೆ ಅನ್ಸುತ್ತೆ. ಹೌದು, ಅದು ಸ್ಕ್ರೀನ್ ಅಲ್ಲಿ ನೋಡಿದ್ಮೇಲೆ ಯು ಸ್ಟಿಲ್ ಫೀಲ್ ಅಯ್ಯೋ ಇದರಲ್ಲಿ ಇವ್ರು 100 ಸರ್ತಿ ನೋಡಿರ್ತಾರೆ ಸಿನಿಮಾನ. ಅದು ಫಾರ್ ಅ ಮಿನಿಟ್ ಅಯ್ಯೋ ಈ ಒಂದ್ರಲ್ಲಿ ಹಿಂಗ್ ಮಾಡ್ಬೋದಿತ್ತಲ್ಲ, ಕೈ ಹಿಂಗ್ ತರ್ಬೋದಿತ್ತಲ್ಲ, ಇಲ್ಲ ನನ್ನ ಹೇರ್ ಸ್ಟೈಲ್ ಇದ್ರೆ ಚೇಂಜ್ ಆಗಿರ್ಬೋದಿತ್ತಲ್ಲ, ಏನಾದ್ರೂ ಬಂದೇ ಬರುತ್ತೆ ತಲೆ. ಏನ್ ಗೊತ್ತಾ, ಅದು
ಬೇರೆಯವ್ರು ನೋಡೋರ್ಗೆ ಅದು ಗೊತ್ತಾಗಲ್ಲ. ನನ್ನ ಕೈ ಒಂದ್ ಸ್ವಲ್ಪ ಹಿಂಗ್ ಇಟ್ಕೊಂಡಿದ್ರು ಅದು ಹಿಂಗ್ ಹಿಡ್ಕೊಬೇಕಾಯ್ತು, ಒಂದ್ ಸ್ವಲ್ಪ ಬೆಂಡ್ ಮಾಡ್ಬೇಕಾಯ್ತು, ಸ್ವಲ್ಪ ಚಿಕ್ಕ ಚಿಕ್ಕ ಡೀಟೇಲಿಂಗ್ ನೋಡ್ತೀವಿ ಅವಾಗ ಅಷ್ಟೇ. ತಲೆ ನೀವು ಒಂದ್ಸತಿ ನೋಡ್ಬೇಕಾದ್ರೆ ಏನ್ ಅನ್ಸಲ್ಲ ಅದು ನಮಗೆ, ಬೇರೆಯವ್ರಿಗೆ ಅದು ಗೊತ್ತಾಗಲ್ಲ. ಅದು ನಮಗೆ ನೋಡ್ತಾ 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 ಅದೊಂಚು ಬೆಳ್ಳುನು ನೋಟಿಸ್ ಮಾಡ್ತೀನಿ. ನೆಕ್ಸ್ಟ್ ಬೆಳ್ಳುನು ಹಿಂಗಿತ್ತ ಕೆಲವು ಸೀನ್ ಏನಾದ್ರು ಕಷ್ಟ ಏನಾದ್ರು ಆಯ್ತಾ? ಕಷ್ಟ ಅನ್ನೋದು ನನ್ ಕಷ್ಟ ಸೀನ್ಸ್ ಇತ್ತು, ಬಟ್ ಕಷ್ಟ ಅಂತ ಅನ್ಸ್ಲಿಲ್ಲ. ಐ ಕೈಂಡ್ ಆಫ್ ಹ್ಯಾಡ್ ಇಟ್. ಬಟ್ ನಮ್ಗೆ ಒಂದ್ ಸ್ವಲ್ಪ ಇದ್ದಿದ್ದು ಅದೇ ಬೆಟ್ಟ ಹತ್ತೋದೆಲ್ಲ ವಾಸ್ ಅ ಲಿಟಲ್ ಟಾಸ್ಕ್ ನಮ್ಗೆ. ಅದೇ ಆ 2 ವೀಲರ್ ಇಟ್ಕೊಂಡು ಬೆಟ್ಟ ಹತ್ತೋದು ಅದು ಒಂದು ಟಾಸ್ಕ್ ಇದೆ. ಅದರ್ವೈಸ್ ಸಿನಿಮಾ ಆಕ್ಚುಲಿ ತುಂಬಾ ಸ್ಮೂತ್ ಆಗೋಯ್ತು. ಜನರಲಿ ಸಿನಿಮಾ ಮಧ್ಯದಲ್ಲಿ ಇದಾಗೋದು ಅದು ಹೌದು, ಮಧ್ಯದಲ್ಲಿ ಒಂದು ಸ್ಟಾಪ್ ಇತ್ತು, ಒಂದು ಚಿಕ್ಕ ಸ್ಟಾಪ್ ಇತ್ತು ಫಾರ್ ಅದರ್ ರೀಸನ್ಸ್. ಬಟ್ ಶೂಟಿಂಗ್ ಆಗುವಾಗ ಪೀಸ್ಫುಲಿ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲದೆ, ಏನು ಗಲಾಟೆ ಆಗಿದೆ, ಅಷ್ಟು ಪೀಸ್ಫುಲ್ ಆಗಿ ನಮ್ಮ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದೆ 6 ಗಂಟೆ ತನಕ ಪೀಸ್ಫುಲ್ ಆಗಿ ಶೂಟಿಂಗ್ ಆಗೋದು. ಶೂಟಿಂಗ್ ಮಧ್ಯದಲ್ಲಿ ಬ್ರೇಕ್ ಆಗಿರೋದು ಯಾವುದೋ ಒಂದು ವಿಷಯಕ್ಕೆಲ್ಲ ಆಗಲಿಲ್ಲ, ತುಂಬಾ ಪೀಸ್ ಆಗೋದು. ಹೇಳಿ ಅಷ್ಟೇ, ತುಂಬಾ ಪೀಸ್ಫುಲ್ ಆಗಾಯ್ತು. ಸೋನಲ್ ಅವರು ಇನ್ನೂ ಏನಾದ್ರು ಬರೀ ನಾವು ರೊಮ್ಯಾಂಟ್ ಆ ಥರ ಎಲ್ಲ ನೋಡಿ, ರೊಮ್ಯಾನ್ಸ್ ಆ ಥರದ್ದೆಲ್ಲ ನೋಡಿ, ನೀವೇನು ಆ್ಯಕ್ಷನ್ ಆ ಥರದ್ದು ಏನಾದರೂ ಟ್ರೈ ಮಾಡ್ಬೇಕಂತ ಇದೆಯಾ ನಿಮಗೆ? ಜನರು ಆಕ್ಸೆಪ್ಟ್ ಮಾಡ್ತಾರ ಇಲ್ಲ ಗೊತ್ತಿಲ್ಲ. ನಾನು ಆಕ್ಷನ್ ಐ ಥಿಂಕ್ ಇಟ್ ನಾಟ್ ಸೂಟ್ ಮಿಸ್. ಜನರಲಿ ನಾನೇ ಒಂದು ಸಿನಿಮಾ ಆಕ್ಸೆಪ್ಟ್ ಮಾಡುವಾಗ ನನಗೇನೆ ತಲೆಯಲ್ಲಿ ಇರುತ್ತೆ, ಅವರು ನನ್ನ ಲೈನ್ ಹೇಳ್ತಿರುವಾಗ ನನಗಿರುತ್ತೆ, ಅಯ್ಯೋ ನನ್ಗೆ ಇದ್ರಲ್ಲಿ ಸೂಟ್ ಆಗಲ್ಲ ಅಂತ ಅನ್ಸುತ್ತೆ ನನಗೆ. ಆಕ್ಷನ್ ಐ ಡು ನಾಟ್ ನೋ, ಟ್ರೈ ಮಾಡ್ತೀನಿ. ಲೂಸಿ ಅಂತ ಒಂದು ಸಿನಿಮಾ ಇದೆ ಗೊತ್ತಾ? ನೋಡಿದೀರಾ? ಅದೇ ಸಿ ಐ ಕ್ಯಾನ್ ಟ್ರೈ ಮಾಡೋದ್ರಲ್ಲಿ ಏನಿಲ್ಲ. ಬಟ್ ಜನರು ನಂದಿ ಏನಾಗ್ಬಿಟ್ಟಿದೆ ಅಂದ್ರೆ ಪಂಚತಂತ್ರದಿಂದ ಆಲ್ ರೊಮ್ಯಾಂಟಿಕ್ ಸಾಂಗ್ಸ್ ಕ್ಲಿಕ್ ಆಗಿದ್ರಿಂದ ನಾನು ಶೃಂಗಾರದ ಹೊಂಗೆ ಮರ ಅಂತೆ, ಬೆಳಕಿನ ಕವಿತೆ, ಸೊ ಇದು ನಿನ್ನೆದುರಲ್ಲಿ ನಾನು ಅದು ಒಳ್ಳೆ ಸಿಂಗರ್. ನಾನು ಹೇಳದ್ ಮರ್ತೋಗ್ಬಿಟ್ಟೆ. ನನಗೆ ಹಿಂಗೆ ಗೊತ್ತಾಯ್ತು ಇವರು ಅಂತ ಹೇಳಿದ್ರೆ ಡಬ್ಬಿಂಗ್ ಬಂದಿದ್ರು. ಡಬ್ಬಿಂಗ್ ಬಂದ್ರೆ ನಾನು ಅಲ್ಲೇ ಇದ್ದೆ, ಹಾಡ್ತಾ ಇದ್ರು, ಲಂಚ್ ಮಾಡ್ಕೊಂಡ್ಬಂದು ಡಬ್ಬಿಂಗ್ ಮಾಡ್ತಾ ಇದ್ರು, ಹಾಡ್ತಾ ಇದ್ರು. ನಾನು ಸೋನಲ್ ಇಷ್ಟು ಚೆನ್ನಾಗಿ ಹಾಡ್ತಿರಲ್ಲ, ಹಾಡಿ ಅಂತ ಹೇಳಿದ್ರು, ಹಾಡಿದ್ರು. ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ ಅವರು, ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ, ತುಂಬಾ ವಾಯ್ಸ್ ತುಂಬಾ ಚೆನ್ನಾಗಿದೆ ಗೊತ್ತಾ? ಏನ್ ಅಷ್ಟು ಏನು ಪ್ರೊಫೆಷನಲ್ ಸಿಂಗರ್ ಅಲ್ಲ, ಅವ್ರು ಬಿಲ್ಡಪ್ ಕೊಡೋ ಅಷ್ಟು ನಾನು ಏನಿಲ್ಲ. ಹೌದು, ನನ್ಗೆ ಇವಾಗ ಬೆಳಿಗ್ಗೆ ಯಾವ್ದೊಂದು ಸಾಂಗ್ ಕೇಳ್ಕೊಂಡ್ ಬರ್ತೀನಿ, ಹೋಲ್ ಡೇ ಅದೇ ಇರುತ್ತೆ ನನ್ನ ತಲೆಯಲ್ಲಿ. ನನ್ನ ಅಕ್ಕಪಕ್ಕದವ್ರು ಇದ್ರು ಅದೇ ಕಂಟಿನ್ಯೂ ಮಾಡ್ತಾರೆ. ಹಂಗೆ ಆಗೋದು, ಯಾರಾದ್ರೂ ಪಕ್ಕದಲ್ಲಿ ಗುಣಗ್ತಾ ಇದ್ರೆ ನಾವು ಅದನ್ನೇ. ನಾನು ಎಲ್ಲಾ ಶೂಟಿಂಗ್ ಅಲ್ಲ, ಬೆಳಿಗ್ಗೆ ಯಾವ್ದೋ ಒಂದು ಸಾಂಗ್ ಕೇಳ್ಕೊಂಡ್ ಬಂದಿರ್ತೀನಿ, ಅಲ್ಲಿ ಸೆಟ್ಟಿಗೆ ಹೋಗಿದ ತಕ್ಷಣ ನನ್ನ ಅಕ್ಕಪಕ್ಕದಲ್ಲಿರೋ ಎಷ್ಟು ಆರ್ಟಿಸ್ಟ್ ಇದ್ದಾರೆ ಎಲ್ಲರೂ ಅದೇ ನಾನು ನೋಡ್ತಾ ಇರ್ತೀನಿ, ಎಲ್ಲರೂ ಅದೇ ಸಿಂಗ್ ಮಾಡ್ತಿರ್ತಾರೆ. ಏನಿಲ್ಲ, Feb 23rd ಸಿನಿಮಾ ರಿಲೀಸ್ ಆಗ್ತಿದೆ. ಒಂದು ಕನ್ನಡ ಸಿನಿಮಾ, 2 hours 15 minutes, ನಿಮ್ಗೆ ಎಲ್ಲೂ ಬೋರ್ ಹೊಡೆಯಲ್ಲ ಅನ್ನೋ ಒಂದು ಪ್ರಾಮಿಸ್ ನಮಗೆ ಕೊಡ್ಬೋದು. ಆ್ಯಂಡ್ ನಿಮಗೆ ಒಬ್ಬೊಬ್ಬರಿಗೆ ರಾಮ್ ಕಾಮ್ ಇಷ್ಟ, ಒಬ್ಬೊಬ್ಬರಿಗೆ ಥ್ರಿಲ್ ಇಷ್ಟ, ಎಲ್ಲ ಸೇರ್ಕೊಂಡು ಎಲ್ಲ ಜಾನರ್ಸ್ನ ಸೇರಿ ಇದೊಂದು ಪ್ಯಾಕೇಜ್ ಥರ ಮಸ್ಟರ್ ನಟವರ್ಲಾಲ್ ಸಿನಿಮಾ ಶೂಟ್ ಮಾಡಿದ್ದೀವಿ. ಟ್ರೇಲರ್ ನಿಮಗೆ ರಿಲೀಸ್ ಆಗಿದೆ, ನೀವು ನೋಡಲಿಲ್ಲ ಆದರೆ ಪ್ಲೀಸ್ ಯೂಟ್ಯೂಬ್ ಚಾನಲಲ್ಲಿ ನೋಡಿ, ಆನಂದ್ ಆಡಿಯೋದಲ್ಲಿ ರಿಲೀಸ್ ಆಗಿದೆ. ಸೊ 23rd ಸಿನಿಮಾ ರಿಲೀಸ್ ಆಗ್ತಿದೆ, ದಯವಿಟ್ಟು ನಿಮ್ಮ ನಿಯರೆಸ್ಟ್ ಥಿಯೇಟರ್ಸಲ್ಲಿ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಬೆಳೆಸಿ. ಥ್ಯಾಂಕ್ ಯು. ಅದೇ ಸೋನಾ ಆಲ್ರೆಡಿ ಹೇಳಿದ್ದಾರೆ, ನಮ್ಮ ಪ್ರಯತ್ನ ನಾವು ಪ್ರಾಮಾಣಿಕವಾಗಿ ಮಾಡಿದ್ದೀವಿ, ನಾವೆಲ್ಲೂ ಏನಕ್ಕೂ ಕಾಂಪ್ರಮೈಸ್ ಆಗಿಲ್ಲ. ಸೀನ್ಸ್ ಅಂತೂ ಬ್ಯೂಟಿಫುಲ್ ಆಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ, ಎಡಿಟಿಂಗ್ ಚೆನ್ನಾಗಿದೆ, ಪ್ರತಿಯೊಂದು ಚೆನ್ನಾಗಿದೆ. ನೀವು ಟ್ರೈಲರ್ ನೋಡಿಲ್ಲ ಅಂದ್ರೆ ನೋಡಿ, ಗೊತ್ತಾಗುತ್ತೆ ನಿಮಗೆ. ನೀವು ಇವಾಗ ನಮಗೆ ಪ್ರೋತ್ಸಾಹ ಕೊಡಬೇಕಷ್ಟೇ. ನಾವು ಒಂದು ಕಾಂಪಿಟೇಷನಲ್ಲಿ ನಿಂತ್ಕೊಬೇಕು, ಕನ್ನಡ ಸಿನಿಮಾಗಳು ಹೆಚ್ಚೆಚ್ಚು ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ, ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿದ್ರೆ 100% ನಮ್ಮ ಕೈಲಾಗಿದ್ದ ಪ್ರಯತ್ನ ನಾವು ಮಾಡ್ತೀವಿ. ಟ್ರೈಲರ್ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. February 23rd 2024 ಸಿನಿಮಾ ರಿಲೀಸ್ ಆಗುತ್ತೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ. OTT ಬರುತ್ತೆ, ಚಾನಲಲ್ಲಿ ಬರುತ್ತೆ ಅಂತ ವೆಯ್ಟ್ ಮಾಡಬೇಡಿ, ಅದರಿಂದ ನಮಗೆ ಮೋಟಿವೇಶನ್ ಸಿಗಲ್ಲ. ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಹಾಯ್ ಸರ್. ಸರ್ ಹೇಗಿದ್ದೀರಾ? ಸೂಪರ್ ಸರ್. ಹೇಗೆ ನಡೀತಿದೆ ನಿಮ್ಮ ನಟ್ವರ್ಲಾಲ್ ಪ್ರಮೋಷನ್ ಎಲ್ಲ, ಯಾವ ರೀತಿ ಎಲ್ಲ ನಡೀತಿದೆ ಸರ್? ಮಿಸ್ಟರ್ ನಟ್ವರ್ಲಾಲ್ ಇದೇ ಮಂತ್ February 23rd ರಿಲೀಸ್ ಆಗ್ತಾ ಇದೆ ಓಕೆ, ಕರ್ನಾಟಕಾದ್ಯಂತ.
ನಿಮ್ಮೆಲ್ಲರ ಆರೈಕೆ ಮತ್ತು ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಕೇಳ್ಕೊಂತೀವಿ ಸರ್. ಓಕೆ, ನಾವು ಕನ್ವರ್ ಲಾಲ್ ಕೇಳಿದ್ದೀವಿ ಸರ್, ಇದು ಯಾವ್ದು ಸರ್ ಮಿಸ್ಟರ್ ನಟ್ವರ್ ಲಾಲ್ ಅಂತ? ಮಿಸ್ಟರ್ ನಟ್ವರ್ ಲಾಲ್ ಇದು 70s ಒಬ್ಬ ಇದ್ದಂಥ ಕಾನ್ ಕಿಂಗ್ ಕಾನ್ಸೆಪ್ಟ್ನ ಈ ಟ್ರೆಂಡ್ಗೆ ಇಟ್ಕೊಂಡು ಮಾಡಿದಂಥ ಸಿನಿಮಾ ಸರ್ ಇದು. ಸೊ ಮಿಸ್ಟರ್ ನಟ್ವರ್ ಲಾಲ್ ಅಂತ ಹೇಳಿ ತಾಜ್ ಮಹಲ್, ರೆಡ್ ಫೋರ್ಟ್ ಮತ್ತು ರಾಷ್ಟ್ರಪತಿ ಭವನ್ ಅನೇಕ ನೂರಾರು ಪ್ರಕರಣ ಫ್ರಾಡ್ ಮಾಡಿರ್ತಾನೆ ಅವನು. ಎಲ್ಲೂ ಸಿಗಾಕೊಂಡಿರಲಿಲ್ಲ. ಕೊನೆಗೆ ನಮ್ಮ ಪೊಲೀಸ್ನವ್ರು ಹಿಡಿದು ಜೈಲಿಗೆ ಬಿಡ್ತಾರೆ. ಅವನು ಅಲ್ಲಿಂದನೂ ಕೂಡ ತಪ್ಪಿಸ್ಕೊಂಡು ಹೋಗ್ತಾನೆ. ಆ ಕಥೆನ ಇನ್ಸ್ಪೈರ್ಡ್ ತೊಗೊಂಡು ಈ ಟ್ರೆಂಡಲ್ಲಿರುವಂಥ ಇಲ್ಲೊಬ್ಬ ನಟ್ವರ್ ಲಾಲ್ ಜನನ ಆಗ್ತಾನೆ, ಅವನು ಯಾವ ರೀತಿ ಅಫೆನ್ಸ್ ಮಾಡ್ತಾನೆ ಅನ್ನೋದೇ ಈ ಸಿನಿಮಾದ ಜೀವಳ ಸರ್. ಅಂದರೆ ಕ್ರೈಮ್ ಥ್ರಿಲ್ಲರ ಅಥವಾ ಏನು ಮಾಫಿಯಾನ ಏನು ಹೇಳಕ್ ಕೊಟ್ಟಿದ್ದಾರೆ ಸರ್? ಇದು ಸರ್ ಕ್ರೈಮ್ ಥ್ರಿಲ್ಲರ್ ಜೊತೆಗೆ ಸಸ್ಪೆನ್ಸ್ ಆಕ್ಷನ್ ಪ್ಯಾಕ್ ಇರೋಂಥ ಸಿನಿಮಾ ಸರ್ ಮಿಸ್ಟರ್ ನಟ್ವರ್ ಮತ್ತೆ ಲಾಲ್. ಇನ್ನೇನು ನೋಡ್ಬೋದಂತ ನಿಮ್ಮ ಸಿನಿಮಾದಲ್ಲೇ ನಾವು? ಸರ್ ನೀವು ಮಿಸ್ಟರ್ ನಟ್ವರ್ ಲಾಲಲ್ಲಿ ನೀವು ಈಚ್ ಆ್ಯಂಡ್ ಎವರಿ ಸೀನ್ ನೆಕ್ಸ್ಟ್ ಸೀನ್ ಏನಾಗುತ್ತೆ ಅಂತ ಆಡಿಯನ್ಸ್ಗೆ ಯಾರು ಕೂಡ ಗೆಸ್ ಮಾಡೋಕ್ಕಾಗೋದಿಲ್ಲ. ಸೊ ಆ ರೀತಿಯಾದಂಥ ಸ್ಕ್ರೀನ್ ಪ್ಲೇ ಇರುತ್ತೆ. ಈ ಸಿನಿಮಾದಲ್ಲಿ ತನುಷ್ ಶಿವಣ್ಣ ಹೀರೋ ಆಗಿ, ಸೋನಲ್ ಅವರು ಹೀರೋಯಿನ್ ಆಗಿ, ಟಗರುಪಳ್ಳಿಯ ಖ್ಯಾತಿ ನಾಗಭೂಷಣ್ ಅವರು ಲೀಡ್ ರೋಲ್ ಮಾಡಿದ್ದಾರೆ. ರಾಜೇಶ್ ನಟ್ರಂಗ, ಸುಜಯ್ ಶಾಸ್ತ್ರಿ, ಗಿರಿ, ಇನ್ನು ಅನೇಕ ಕಲಾವಿದರ ದಂಡ ಐತೆ ಸರ್ ಈ ಸಿನಿಮಾದಲ್ಲಿ. ಸೊ DOP ಆಗಿ ನಮ್ಮ ವಿಲಿಯಂ ಡೇವಿಡ್, ಸೊ ಮ್ಯೂಸಿಕ್ ಧರ್ಮಾವಿಶ್ ಅವರು, ಸೊ ಸಂಗೀತ ಬಂದು ಧರ್ಮಾವಿಶ್, ಜೊತೆಗೆ ಎಡಿಟರ್ KM ಪ್ರಕಾಶ್ ವರ್ಕ್ ಮಾಡಿದೆ ಸರ್. ಅಂದರೆ ರಿಯಲ್ ಸ್ಟೋರಿನ ಏನು ಸರ್? ಸರ್ ರಿಯಲ್ ಸ್ಟೋರಿನ ಇನ್ಸ್ಪೈರ್ಡ್ ಬೈ ಟ್ರೂ ಇವೆಂಟ್ ಸರ್. ಯಾವ ಸ್ಟೋರಿ ಇನ್ಸ್ಪೈರ್ ಆಗಿದೆ ಸರ್ ನಿಮಗೆ ಫಾರ್ ಎಕ್ಸಾಂಪಲ್ ಈ ಸಿನಿಮಾದಲ್ಲಿ ಬರೋ ಒಂದು ಸಿಚುವೇಶನ್ ಹೇಳಬೇಕು ಅಂದರೆ, ಬಸವೇಶ್ವರ ನಗರದಲ್ಲಿ ಒಂದು ಆಸ್ಪತ್ರೆ ಇರುತ್ತೆ, ಹಾಂ, ಫರ್ಟಿಲಿಟಿ ಹಾಸ್ಪಿಟ್ಲ್ ಇರುತ್ತೆ, ಬಂಜೆತನ ನಿವಾರಣಾ ಕೇಂದ್ರ ಅಂತ ಹೇಳಿ. ಅಲ್ಲೇನು ಮಾಡ್ತಾರೆ, ಮಕ್ಕಳಾಗ್ದಲ್ಲಿರಿಗೆ ಮಕ್ಕಳು ಬಗ್ಗೆ ಕೊಡ್ತೀನಿ ಅಂತ ಮಾಡ್ತಾರೆ. ಅಲ್ಲಿ ಡಾಕ್ಟರ್ ಒಬ್ಬ ಇರ್ತಾರೆ. ಆ ಡಾಕ್ಟರ್ CEO ಬಟ್ ಈಸ್ ನಾಟ್ ಕ್ವಾಲಿಫೈಡ್ ಡಾಕ್ಟ್ರು. ಈತ ಬಂದು PhD ಪಡೆದಿರುವಂಥ ಡಾಕ್ಟ್ರು. ಯಾರಿಗೂ ಗೊತ್ತಿರಲ್ಲ. ಒಂದು ಸ್ಟಿಂಗ್ ಆಪ್ರೇಷನ್ ಆದಾಗ ಇವನೊಬ್ಬ ನಕಲಿ ವೈದ್ಯ ಅಂತ ಗೊತ್ತಾಗುತ್ತೆ. ಈತ ಮಾಡ್ತಿರೋದೇನಪ್ಪ ಅಂದರೆ, ತಂದೆ ತಾಯಿಗಳಿಗೆ ಯಾರು ಮಕ್ಕಳಿರಲ್ಲ ಅಂಥವ್ರಿಗೆ ಮಕ್ಕಳು ಬಗ್ಗೆ ಮಾಡ್ತೀನಿ ಅಂತ ನಮ್ಮ ಸೊಸೈಟಿಯಲ್ಲಿ ಯಾರು ಸೆಲೆಬ್ರಿಟೀಸ್ ಇರ್ತಾರೆ ಅವ್ರಿಗೆ ಗಾಳ ಹಾಕೋದು, ಅವ್ರ ಕಡೆಯಿಂದ ಪಬ್ಲಿಸಿಟಿ ಮಾಡಿಸೋದು. ಅವ್ರಿಗೆ ಮಕ್ಕಳು ಮಾಡಿಕೊಟ್ಟಿದ್ದೀನಿ, ನಮ್ಮ ಸ್ಟಾರ್ಸ್ಗಳು ಮಕ್ಕಳು ಮಾಡಿಕೊಟ್ಟಿದ್ದೀವಿ, ಸೆಲೆಬ್ರಿಟೀಸ್ ಮಕ್ಕಳು ಮಾಡಿಸ್ಕೊಟ್ಟಿದ್ದೀವಿ ಅಂತ ರೆಪ್ಯುಟೇಷನ್, ಸ್ಪೋರ್ಟ್ಸ್ ಮ್ಯಾನ್, ಸಿನಿಮಾದವರು, ಪೊಲಿಟಿಷಿಯನ್ ಎಲ್ಲರೂ ಇಂಥ ವ್ಯಕ್ತಿಗಳನ್ನ ಉಪಯೋಗಿಸ್ಕೊಂಡು ಒಂದು ದೊಡ್ಡ ಮಾಫಿಯಾ ಮಾಡ್ಕೊಂಡಿರ್ತಾನೆ. ಬಟ್ ಅದನ್ನು ಪೊಲೀಸ್ನವರು ಯಾವಾಗ ಆಸ್ಪತ್ರೆ ರೈಡ್ ಮಾಡಿ ಎಲ್ಲ ಮಾಡಿ ಸೊ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ ಇವನೊಬ್ಬ ನಕಲಿ ವೈದ್ಯ ಅಂತ ಹೇಳಿ. ಆ ಥ್ರೆಡ್ನನ್ನು ಇಟ್ಕೊಂಡು ಈ ನಟ್ವರ್ ಲಾಲ್ ಸಿನಿಮಾದ ಒಂದು ಲೈನ್ ಮಾಡಿದ್ದೀವಿ ಸರ್. ಓಕೆ, ಈ ಸ್ಟೋರಿನೂ ಬರುತ್ತಾ ಅಂತ? ಖಂಡಿತವಾಗ್ಲೂ ಬರುತ್ತೆ. ಇದರಲ್ಲಿ ಒಂದು ಬಂಜೆತನ ನಿವಾರಣೆಗೆ 2 ಟೈಪ್ಸ್ ಇರುತ್ತೆ ಬಂಜೆತನ ಅಲ್ಲಿ. ಸೊ ಒಂದು ಹೆಣ್ಣಿನ ವೈಫಲ್ಯ ಮತ್ತು ಗಂಡಿನ ವೈಫಲ್ಯ. ಸೊ ನಾವು ಈ ಸಿನಿಮಾದಲ್ಲಿ ತೊಗೊಂಡಿರೋದು ಗಂಡಿನ ವೈಫಲ್ಯ, ಅದರಿಂದ ಮಕ್ಕಳಾಗೋದಿಲ್ಲ. ಅಂಥವ್ರನ್ನ ಸ್ಪರ್ಮ್ನ ಕಲೆಕ್ಟ್ ಮಾಡ್ಕೊಂಡು ಯಾವ ರೀತಿ ಇಲ್ಲೀಗಲ್ ಆಗಿ, ಈಗ ಫಾರ್ ಎಕ್ಸಾಂಪಲ್ ಸ್ಪರ್ಮ್ನ ಎಲ್ಲೆಲ್ಲಿ ತೊಗೊಳ್ತಾರೆ, ಯಾವ್ಯಾವ ರೀತಿ ಇಲ್ಲೀಗಲ್ ಕಲೆಕ್ಟ್ ಮಾಡ್ಕೊಂಡು ಮಾಡ್ತಿದ್ದ ಅದನ್ನು ನೈಜವಾಗಿ ನೋಡಿ. ಸೊ ಆ ವ್ಯಕ್ತಿ ಅವರಿಂದ ಅನ್ಯಾಯ ಆಗಿರ್ತಲ್ಲ, ಆ ವ್ಯಕ್ತಿಯ ಕೇಸನ್ನು ಕೂಡ ನನ್ನ ಫ್ರೆಂಡ್ ಒಬ್ಬರ ನಡೆಸ್ತಾ ಇದ್ರು. ಅದನ್ನೆಲ್ಲ ಸ್ಟಡಿ ಮಾಡಿ ನಾವು ಈ ಸಿನಿಮಾ ಮಾಡಿದ್ದೀವಿ ಸರ್. ಅಂದರೆ ರಿಯಲ್ ಇನ್ಸಿಡೆಂಟೇ ಒಂದು ಸ್ಟೋರಿ ಲೈನ್ ಅಥವಾ ಸಾಕ್ತಾ ಹೋಗುತ್ತೆ ಕತೆ? ಅದು ನೀವು ಎಲ್ಲ ಕಾನ್ಸೆಪ್ಟ್ ಹೇಳ್ಬಿಟ್ರೆ ಹೋಗುತ್ತೆ. ಜಸ್ಟ್ ಇದು ಒನ್ ಲೈನ್ ಸರ್. ಅದು ಇನ್ನು ಏನು ಜನರು ಇನ್ನು ಏನು ನೋಡ್ಬೋದು ಅಂತ, ಇನ್ನು ಯಾವ ಥರ ಇರ್ಬೋದು ನಿಮ್ಮ ಸರ್? ನೀವು ಆಡಿಯನ್ಸ್ ಥಿಯೇಟರ್ ಕುಂತ್ಕೋತು ಅಂದರೆ ನೆಕ್ಸ್ಟ್ ಸೀನ್ ಏನಾಗುತ್ತೆ ಅಂತ ಮೈಂಡ್ಗೆ ವರ್ಕ್ ಕೊಡ್ತಾರೆ. ಸೊ ಈ ಸೀನ್ ಇದೇ ಆಗುತ್ತೆ ಅಂತ ಗೆಸ್ ಮಾಡೋಕ್ಕಾಗೋದಿಲ್ಲ ಸರ್. ಅಂಥ ಬಿಗಿಯಾದ ಸ್ಕ್ರಿಪ್ಟ್ ಮತ್ತು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಸರ್. ಜೊತೆಗೆ ನಮ್ಮದ್ರಲ್ಲಿ ಒಳ್ಳೆ ಲೆಜೆಂಡ್ ಟೆಕ್ನಿಷಿಯನ್ಸ್ ಇದ್ದಾರೆ, ಎಲ್ಲ ಫ್ರೂಡು, ನಾನೊಬ್ಬನೇ ಹೊಸಬ. ಸೊ ಒಳ್ಳೆ ಟೀಮ್ ಇಟ್ಕೊಂಡು ಸಿನಿಮಾ ಮಾಡಿದ್ದೇನೆ. ಸೊ ಕ್ವಾಲಿಟಿ ವೈಸ್, ಕಂಟೆಂಟ್ ವೈಸ್, ಆರ್ಟಿಸ್ಟ್ ವೈಸ್ ಒಳ್ಳೆ ಕಾನ್ಸೆಪ್ಟ್ ಇರೋಂಥ ಸಿನಿಮಾ ಮಾಡಿದ್ದೀವಿ. ನಾವು ಖುಷಿ ಇದೆ, ಜನಗಳು ನಮ್ಮನ್ನ ಆಶೀರ್ವಾದಿಸ್ತಾರೆ ಅನ್ನೋ ನಂಬಿಕೆನೂ ಇದೆ ಸರ್. ಇನ್ನೊಂದು ಕೇಳ್ಪಟ್ಟೆ, ಗೌರಿ ಮೇಡಮ್ ಇನ್ಸಿಡೆಂಟ್, ಅದನ್ನು ಕೂಡ ಒಂದು ಲೈನ್ ಸ್ಟೋರಿಯನ್ನು
ಹೇಳ್ತಿದ್ದೀರಾ ಅಂತ ಕೇಳ್ಕೊಡಿ. ಇಲ್ಲ ಗೌರಿ ಮೇಡಮ್ದು ಆಲ್ರೆಡಿ ನಾವು ಶೂಟ್ ಮಾಡ್ಬೇಕಾದ್ರೆ ಹಾಗೂ ಒಂದ್ಸರಿ ಲೀಕ್ ಆಗಿ ಅದು ಕಾಂಟ್ರವರ್ಷಿಯಲ್ ಆಗಿತ್ತು. ಅದಕ್ಕೆ ಮೇಡಮ್ ಸಿಸ್ಟರ್ ಕೂಡ ನಮ್ಮ ಚೇಂಬರ್ಗೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ರು, ಕೊಟ್ಟು ಎಲ್ಲ ಮಾಡಿದ್ರು. ನಾವು ಕ್ಲಾರಿಫಿಕೇಶನ್ ಕೊಟ್ಟ, ಮೇಡಮ್ ಸಿನಿಮಾ ನೋಡಿ, ನೀವು ಇದನ್ನ ನ್ಯೂಸ್ಗಳನ್ನ ಗಾಸಿಪ್ಗಳನ್ನ ತಗೊಂಡು ನಮ್ಮ ಮಾಡಬೇಡಿ, ನಿಮ್ಮ ಎನ್ಕರೇಜ್ಮೆಂಟು ನಮ್ಗಿರ್ಲಿ, ನಿಮ್ಮ ಬ್ಲೆಸ್ಸಿಂಗು ಇರಲಿ, ನಾವು ಯಾರಿಗೂ ಔಟ್ ಮಾಡಿದ್ರೆ ಸಿನಿಮಾ ನೋಡಿ, ಸಿನಿಮಾ ಮಾಡಿದ್ರೆ ರಿಯಾಲಿಟಿ ಗೊತ್ತಾಗುತ್ತೆ ಅಂತ ಹೇಳ್ತೀವಿ ಸರ್. ಅಲ್ಲ ಒಂದು ತುಣುಕಲ್ಲ, ಅದು ಒಂದು ಲೈನ್ ಹೇಳೋದಾದ್ರೆ ಅವ್ರದ್ದು ಜೀವನ ಚರಿತ್ರೆ ಏನಾದ್ರು ಇಲ್ಲ, ದಯವಿಟ್ಟು ನೋಡಿ. ನೀವು ಇದನ್ನ ನಾನು ಹೇಳ್ಬಿಡ್ತು ಅಂದ್ರೆ ಎಲ್ಲ ಸ್ಟೋರಿ ಇಲ್ಲೇ ಹೇಳ್ಬಿಡ್ತು ಅಂದ್ರೆ ಇದೇ ಅಲ್ವೇನಪ್ಪ ಅಂತ. ಅಲ್ಲ ಒಂದು ಇಂಟ್ ಏನಂದ್ರೆ ಒಂದು ಅವ್ರದ್ದು ಕೊಲೆ ಆಗಿರೋದು ಆ ಥರದ್ದು ಏನಾದ್ರು ಒಂದು ಹೇಳಕ್ ಅಲ್ಲ, ಅದು ಈಗ ಅವ್ರ ಮೇಡಮ್ ಕಂಟೆನ್ಷನ್ ಏನಂದ್ರೆ, ಅವ್ರ ಸಿಸ್ಟರ್ ಕಂಟೆನ್ಷನ್ ಏನಪ್ಪ ಅಂದರೆ, ಸೊ ಅವತ್ತು ಶೂಟ್ ಆಗಿದ್ದು ಏನು ಡ್ರೆಸ್ ಇರುತ್ತೆ, ಅವ್ರ ಕಾಸ್ಟ್ಯೂಮ್ ವೇರ್ ಮಾಡಿರ್ತಾರೆ, ಸೇಮ್ ಆ್ಯಸ್ ಇಟ್ ಈಸ್ ಇದೆ. ಹಾಗಾಗಿ ಸಿನಿಮಾ ನನ್ನ ಪರ್ಮಿಷನ್ ಇಲ್ದೆ ನೀವು ಮಾಡಬಾರ್ದು ಅಂತ ಕೊಟ್ಟಿದ್ರು. ನಾವು ಅವ್ರಿಗೆ ಹೇಳ್ದು, ಮೇಡಮ್ ಸೆನ್ಸಾರ್ ಬೋರ್ಡ್ ಇದೆ, ಎಲ್ಲ ಇದೆ, ನಿಮ್ಗೆ ನಾವು ಏನಾದ್ರೂ ಆ ಸಬ್ಜೆಕ್ಟ್ ಮಾಡಿದರೆ ಸೊ ನಮ್ಮ ಮೇಲೆ ನೀವು ಡಿಫಾಮೇಷನ್ ಕೇಸ್ ಹಾಕ್ಬೋದು, ಮತ್ತು ಕ್ಲೈಮ್ಗೆ ಹಾಕೋಬೋದು, ಕಾಂಪನ್ಸೇಷನ್ಗೆ ಹಾಕೋಬೋದು. ಇದು ಸಿನಿಮಾ ನೋಡಿ, ಸಿನಿಮಾ ನೋಡಿದ್ರೆ ಡಿಸೈಡ್ ಮಾಡ್ಬೋದು, ಪ್ಲೀಸ್ ನಮ್ಗೆ ಬ್ಲೆಸ್ಸಿಂಗ್ ಮಾಡಿ ಅಂತ ಮೇಡಮ್ಗೆ ಹೇಳಿದ್ದು. ಆವಾಗಲೇ ಮೇಡಮ್ಗೆ ಕ್ಲಾರಿಫೈ ಆಗಿತ್ತು ಅದು. ಅಂದ್ರೆ ಅವ್ರಿಗೆ ಏನಾದರೂ ಮುಂಚೆನೇ ಸಿನಿಮಾ ತೋರಿಸಿ ಒಂದು ಕ್ಲಾರಿಟಿ ಕೊಡೋದು ಆ ಥರದ್ದು ಏನಾದರೂ ಇದೆಯಾ ಅಂತ? ಇಲ್ಲ, 23rd ರಿಲೀಸ್ ಆಗುತ್ತೆ, ಅದೆಲ್ಲ ಏನು ಆಗೋದಿಲ್ಲ. ಅಲ್ಲ ಅವ್ರು ಏನಾದರೂ ಕೇಳಿದ್ರೆ ಈ ಥರ ತೋರಿಸಿ ಒಂದ್ಸರಿ ಫಸ್ಟ್ ನಾವು ನೋಡ್ತೀವಿ ಸಿನಿಮಾನ? ಇಲ್ಲ, ಆ ಥರ ಎಲ್ಲ ತೋರ್ಸೋಕ್ಕಾಗೋದಿಲ್ಲ ಸರ್. ನಾವು ಈಗಲೇ ಅವ್ರು ಕರ್ದು ತೋರಿಸ್ತಾರೆ ನಮಗೆ. ಸೊ ಎಲ್ಲರೂ ಕೇಳ್ತಾರೆ, ಈಗ ನಾವು ಬರ್ತಾರೆ, ಇನ್ನೊಬ್ಬರು ಬರ್ತಾರೆ, ಇಲ್ಲ ನನ್ನ ಮಗು ಬಗ್ಗೆ ನೀವು ನನ್ನ ಹೆಸರು ಇಟ್ಕೊಂಡು ಸಿನಿಮಾ ಮಾಡ್ತಿದ್ಯಾ. ಈಗ ಅವ್ರ ಹತ್ರ ಸುಮಾರು ಒಂದು 70,000 ಜನ ಮಕ್ಕಳು ಬಗ್ಗೆ ಕೊಟ್ಟಿದ್ದ ಅವ ಆಸ್ಪತ್ರೆಯಲ್ಲಿ. ಅವರೆಲ್ಲ ಬಂದ ನಾನು ಎಲ್ಲಿ ಸಿನಿಮಾ ತೋರ್ಸೋಣ. ಸೊ ನಾವು ಯಾರು ವ್ಯಕ್ತಿತ್ವದ ಯಾರ್ದು ಕ್ಯಾರೆಕ್ಟರ್ನ ನಾವು ಹರಣ ಮಾಡ್ತಿಲ್ಲ ಇಲ್ಲಿ. ಸೊ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಸಮಾಜದಲ್ಲಿ ನಡೆಯುವಂಥ ಟ್ರೂ ಇವೆಂಟ್ಸು ಜನಗಳಿಗೆ ಎಚ್ಚರಿಕೆ ಕೊಡಲು ಮಾಡಿದ್ದೇವೆ, ಮತ್ತು ಕಮರ್ಷಿಯಲ್ ಆಸ್ಪೆಕ್ಟಲ್ಲೂ ಮಾಡಿದ್ದೀವಿ. ನಾವು ಬಿಸ್ನೆಸ್ ಹಂಗೆ ಅಂದ್ಬಿಟ್ಟು ನಾವು ಆ ಒಂದು ಲೈನ್ ಇಟ್ಕೊಂಡು ಕಮರ್ಷಿಯಲ್ ಆಸ್ಪೆಕ್ಟು ಈ ಟ್ರೆಂಡ್ಗೆ ಏನಿದೆ, ಸೊ ಆ ಥರ ಕಾನ್ಸೆಪ್ಟ್ ಸಿನಿಮಾ ಮಾಡಿದ್ದೀವಿ ಸರ್. ಓಕೆ, ಇನ್ನೂ ಹೇಳೋದಾದರೆ ನಿಮ್ಮ ಸ್ಟಾರ್ ಕಾಸ್ಟ್ ಬಗ್ಗೆ ಹೇಳೋದಾದ್ರೆ ಸರ್? ಸ್ಟಾರ್ ಕಾಸ್ಟ್ ತನು ಶಿವಣ್ಣ ಒಳ್ಳೆ ಆ್ಯಕ್ಷನ್ ಹೀರೋ ಆಗ್ತಾರೆ ಈ ಸಿನಿಮಾದಲ್ಲಿ. ಇಲ್ಲ, ಅವ್ರದ್ದು 4 ಸಿನಿಮಾ ಮಾಡಿದ್ದಾರೆ. ಸೊ ನಂಜುಂಡಿ ಅಲೆ, ಮಡಮಕ್ಕಿ, ನಂಜುಂಡಿ ಕಲ್ಯಾಣ. ಸೊ ಇದು ಮಿಸ್ಟರ್ ನಟೋಲಾಲ್ 4ನೇ ಸಿನಿಮಾ. ಸೊ 4 ಸಿನಿಮಾನು ಅವ್ರ ಪ್ರೊಡಕ್ಷನಲ್ಲೇ ಬಂದಿದೆ. ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಗುಡ್ ಹಾರ್ಟ್ ಇರೋಂಥ ವ್ಯಕ್ತಿ. ಸೊ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಈ ಸಿನಿಮಾದಿಂದ ಮಾಸ್ ಹೀರೋ ಆಗಿ ಕನ್ನಡದಲ್ಲಿ ನೆಲೆ ಊರ್ತಾರೆ ಅನ್ನೋ ಒಂದು ಅಪಾರವಾದ ನಂಬಿಕೆ ಇದೆ. ಜೊತೆಗೆ ನಮ್ಮ ಹೀರೋಯಿನ್ ಸೋನಾಲ್ ಅವರು ತುಂಬ ಒಳ್ಳೆ ಹುಡುಗಿ. ಸೊ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಸೊ ನಮ್ಗೆ ಯಾವುದನ್ನು ಕೂಡ ಕಿರಿಕ್ ಮಾಡಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಬೇರೆ ಯಾರು ಕಿರಿಕ್ ಮಾಡಿದ್ರ ಅಂತ ಆ ಥರ ನೀವು ಹೇಳಲ್ಲ? ಮಾಡಿದ್ದಾರೆ ಸರ್. ಈಗೇನು ಹೇಳ್ತಾರೆ, ಈಗ ಹೇಳ್ತಾರೆ, ಈಗ ಕೆಲವರು ಹೇಳ್ತಾರೆ ಬಡವ್ರ ಮಕ್ಕಳು ಬೆಳಿಬೇಕಪ್ಪ ಅಂತಾರೆ. ನೋವಿಂದ ಹೇಳ್ತೀವಿ, ನಾವೆಲ್ಲ BPL ಕಾರ್ಡ್ ಅವ್ರ ಮಕ್ಕಳು, ನಾವು ಬೆಳಿಬೇಕು. ಬಡವ್ರ ಮಕ್ಕಳು ಬೆಳೆದಾಗೋಗಿದೆ. ಏನು ಚಾನ್ಸ್ ಇಲ್ದಲೇ ಇದ್ದಾಗ ಸಿನಿಮಾ ಬೇಕು, ನಮ್ಮ ಸಿನಿಮಾ ಬೇಕು, ಪ್ರಮೋಷನ್ ಕರೆದ್ರೆ ಬರ್ರಪ್ಪ ಅಂದರೆ ಅದನ್ನ ಕ್ಯಾಲ್ಕುಲೇಷನ್ ಹಾಕ್ತಾರೆ. ಇದ್ದು ಹೋಗ್ಬೇಕು, ಪ್ರೊಡ್ಯೂಸರ್ಗೆ ನ್ಯಾಯ ಆಗಬಾರ್ದು. ಏನು ಕೆಲಸ ಇಲ್ದಲೆ ಮನೆಯಲ್ಲಿ ಇಲ್ದಲೆ ಇದ್ದಾಗ ಹೋದಾಗ ಸಾವಿರಾರು ರೂಪಾಯಿ ಕೊಟ್ಟು ನಾವು ಮಾಡ್ತೀವಿ. ಪ್ರಮೋಷನ್ ಕರೆದ ಕೆಲವ್ರು ಏನು ಮಾಡ್ತಾರೆ, ಈಗ ನಾನು ಸ್ಟಾರ್ ಆಗಿದ್ದೀನಪ್ಪ ಬರಲ್ಲ ಅಂತಾರೆ. ಇದು ನೋವು ನಮ್ಮದು, ನಮ್ಮ ತಪ್ಪು. ಏನು ಅಂತೀವಿ ನಾವಾಗ ನಮ್ಮ ಪ್ರೊಡ್ಯೂಸರು ನಾವು ಫಸ್ಟೇ ಅಗ್ರಿಮೆಂಟ್ ಹಾಕಿಸ್ಕೋಬೇಕು. ಅವಾಗ ಹಾಕಿಸ್ಕೊಂಡಾಗ ನಾವು ಕೊಡ್ಬೋದು. ನಾವು ಸುಮ್ಮನೆ ಕಾಂಟ್ರವರ್ಸಿ ಯಾಕೆ ಏನಂತ ಏನು ಸಪೋರ್ಟ್ ಮಾಡಬೇಕು. ಒಬ್ಬ ನಿರ್ಮಾಪಕ ಈಗ ಫ್ರೀಯಾಗಿ ಬಂದು ಯಾರು ಮಾಡಲ್ಲ, ನಾನು ಮಾಡಲ್ಲ, ಮತ್ತೊಬ್ಬರು ಮಾಡಲ್ಲ, ಏನು ಮಾಡಲ್ಲ. ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂ ಹೇಳಬೇಕು. ಹೌದು. ಓವರಾಲ್ ಎಲ್ಲ ಸಿನಿಮಾ ರೆಡಿ ಆಗಿದೆ ಸರ್, 23ಗೆ ರಿಲೀಸ್ ಆಗ್ತಿದೆ. ಹೌದು. ಕನ್ನಡ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿದ್ದೀವಿ, ಒಳ್ಳೆ ಮೇಕಿಂಗ್ ಮಾಡಿದ್ದೀವಿ, ಒಳ್ಳೆ ಅದ್ಭುತವಾದ ಟೆಕ್ನಿಷಿಯನ್ ಇದ್ದಾರೆ, ಜೊತೆಗೆ ಒಳ್ಳೆ ತಾರಾ ಬಳಗ ಐತೆ, ಒಳ್ಳೆ ಆರ್ಟಿಸ್ಟ್ ಇದೆ. ಸೊ ಇವತ್ತಿನ ಟ್ರೆಂಡ್ಗೆ ಸಿನಿಮಾ ಮಾಡಿದ್ದೀವಿ. ನೀವು 100 ರೂಪೀಸ್ ಕೊಟ್ಟು ಥಿಯೇಟ್ರಿಗೆ ಬಂದರೆ ಯಾವುದೇ ಕಾರಣಕ್ಕೂ ಕೂಡ ಮೋಸ ಆಗೋದಿಲ್ಲ. ದಯವಿಟ್ಟು ಬಂದು ಸಿನಿಮಾ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ. ನಮ್ಮಂಥವ್ರನ್ನ ಬೆಳೆಸಿ, ನಾವು ಬೆಳೆಸ್ತು ಅಂದರೆ
ಇನ್ನೂ ಅನೇಕ ಸಿನಿಮಾಗಳನ್ನ ನಾವು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಸೊ ನಿಮ್ಮ ಬ್ಲೆಸ್ಸಿಂಗ್ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀವಿ ಸರ್. ಥಿಯೇಟ್ರೆಲ್ಲ ಏನು ಪ್ಲಾನಿಂಗ್ ಆಗಿದೆ ಅಂತ ಸರ್? ಆಗಿದೆ ಸರ್. ಶ್ರೀಧರ್ ಕಮ್ಮೈ ಸರ್ ಮಾಡ್ತಾ ಇದ್ದಾರೆ ಡಿಸ್ಟ್ರಿಬ್ಯೂಷನ್ನು. ಒಂದು 150ಇಂದ 200 ಥಿಯೇಟ್ರ್ ಆಲ್ರೆಡಿ ಸೆಟಪ್ ಆಗಿದೆ. ಸೊ ಇನ್ನು ನಮ್ಮ ಥಿಯೇಟ್ರುಗಳು ಡಿಮ್ಯಾಂಡ್ ಏನೋ ಬರ್ತಾ ಇದೆ ಸಿನಿಮಾ ವೈಸು. ನಾವೇನೇ ಆದಷ್ಟು ನಾವು ಯಾರು ನಮ್ಮಲ್ಲಿ ಬಿಗ್ ಸ್ಟಾರ್ಸ್ಗಳಿಲ್ಲ, ಎಲ್ಲ ನ್ಯೂ ಕಮರ್ಸ್, ನ್ಯೂ ಟೀಮು. ಥಿಯೇಟ್ರ್ ರೆಸ್ಪಾನ್ಸ್ ನೋಡೋ ನನಗೆ ಶಾಕು. ಸರ್ ಮಾಡೋಣ ನಾವು ಕೊಡ್ತೀವಿ ಅಂತ ಬರ್ತಾ ಇದ್ದಾರೆ. ಸೊ ಹೋಪ್ ನಮ್ಮ ಜನಗಳು ಬಂದು ನಮ್ಮ ಸಿನಿಮಾ ನೋಡಿಬಿಟ್ರೆ ಒಂದ್ಸಲಿ ಬಂದು ನೋಡಿ, ಖಂಡಿತವಾಗ್ಲೂ ನೀವು ಥಿಯೇಟ್ರಿಗೆ ಬಂದು ನೋಡಿದ್ರೆ ನಿಮಗೆ ಯಾವುದೇ ರೀತಿಯಾದಂಥ ಕೊಟ್ಟಿದ್ದ ಅಮೌಂಟ್ಗೆ ಸೊ ಮೋಸ ಆಗಲ್ಲ. ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಬಂದು ನೋಡ್ಬಿಟ್ಟು ನೀವು ಹಾಕಿ ಕಮೆಂಟ್ಗಳು ಹಾಕಿ ಹೇಳಿ. ಒಂದು ಹೊಸ ತಂಡ, ನಿಮ್ಮ ಸಪೋರ್ಟ್ ಬೇಕು, ನಿಮ್ಮ ಬ್ಲೆಸ್ಸಿಂಗ್ ಬೇಕು. ಪ್ಲೀಸ್ ಬನ್ನಿ ಥಿಯೇಟ್ರಲ್ಲಿ ನೋಡಿ ಬೆಳೆಸಿ ಅಂತ ಕೇಳ್ಕೊತೀವಿ ಸರ್. ಓಕೆ ಸರ್, ಒಳ್ಳೆ ಸಿನಿಮಾ ಕನ್ನಡಿಗರು ಯಾವತ್ತೂ ಕೈ ಬಿಡಲ್ಲ, ಖಂಡಿತ ಬೆಳೆಸ್ತಾರೆ. ಖಂಡಿತ ನಂಬಿಕೆ ಇದೆ ಸರ್. ಓಕೆ, ಇದೇ 23 ರಿಲೀಸ್ ಆಗ್ತಿದೆ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.